ಕಾಮಗಾರಿ ಯಾವುದೇ ದಿವಸದಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋದು ಸತ್ಯ. ಅಲ್ಲಿ ಭಾಳ ಜನ ವಾಹನ ದಟ್ಟಣೆ ಇದೆ ಅನ್ನುವಂಥ ಮಾತುಗಳು ಕೂಡ ಸತ್ಯ, ಅದರಲ್ಲೇನು ವಾದ ಇಲ್ಲ. ಆದರೆ ಒಂದು ಕಡೆ ಇವತ್ತು ಅಮ್ಮಲ್ಪಾಡಿಯ ಮೇಲ್ಸೇತುವೆಗಳು ಕಾಮಗಾರಿ ನಡೀತಾ ಇದೆ, ಅಲ್ಲೊಂದು ರೀತಿಯ ಟ್ರಾಫಿಕ್ ತೊಂದರೆ ಆಗ್ತದೆ ಅಂತೇಳಿ ಜನರು ದೂರ್ತಾ ಇದ್ದಾರೆ. ಆನಂತರ ಕಲ್ಯಾಣಪುರದ ಅಂಡರ್ ಪಾಸು ಈಗ ಒಂದು ಹಂತಕ್ಕೆ ಬಂದಿದೆ, ನೀವು ಕಂಡಿದ್ದೀರಿ. ಈಗ ಎರಡೂ ಕಡೆ ದಂಡೆಗಳೆಲ್ಲ ನಿರ್ಮಾಣ ಆಗಿ ಎರಡೂ ಮೇಲ್ಸೇತುವೆಯನ್ನು ಬಿಟ್ಟು ಒಂದು ಕಡೆ ಸಂಪೂರ್ಣ ಕಾಂಕ್ರೀಟೀಕರಣ ಆಗಿ ಎರಡನೇ ಕಡೆ ಕಾಂಕ್ರೀಟಿಗೆ ಇಳಿದಿದ್ದಾರೆ. ಎಲ್ಲವುದನ್ನು ಒಂದೇ ಸಾರಿ ಬಿಡಿಸಿ ಹಾಕಿಬಿಟ್ರೆ ಮತ್ತು ನಾವು ಕಡಿತಗಳನ್ನು ಮಾಡ್ತಾ ಇದ್ದರೆ ಒಂದಷ್ಟು ಜನ ವಾದ ಮಾಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಅದನ್ನು ಪ್ರಾರಂಭ ಮಾಡಿದ್ದು ವಿಳಂಬ ಆಗಿದೆ. ಆದಷ್ಟು ಬೇಗ ಇದನ್ನು ಮುಗಿತಾ ಅದನ್ನು ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಸರ್, ಟೆಂಡರ್ ಯಾರಿಗೆ ಆಗಿದೆ ಸರ್? ಇದು ಕಲ್ಯಾಣಪುರ ಯಾರಿಗಿದೆ, ಅವರಿಗೆ ಆಗಿದೆ ಅಲ್ಲ ಬೇರೆ? ಇಲ್ಲ, ಟೆಂಡರ್ ಯಾರಿಗೆ ಆಗಿದೆ ನನಗೆ ಗೊತ್ತಿಲ್ಲ, ವ್ಯಕ್ತಿ ಯಾರಂತ ಗೊತ್ತಿಲ್ಲ ನನಗೆ. ಅದರಲ್ಲಿ ಟೆಂಡರ್ ಆಗಿದೆ ಅನ್ನೋದು ಗೊತ್ತಿದೆ. ಅವರೊಂದು 2-3 ಸತಿ ಇಂಜಿನಿಯರ್ ಮಾತಾಡಿದಾಗ ನಾನು MLA ಅವರು ನಾವೆಲ್ಲ ಒಂದು ಮಾತಾಡಿ ಕಾಮಗಾರಿ ನಿಲ್ಲಿಸೋದಿಲ್ಲ, ಮಾಡ್ತೇವೆ. ಆದರೆ 3-4 ಕಡೆ ಒಟ್ಟೇ ನಾವು ಇದನ್ನು ರಸ್ತೆಯನ್ನು ಕಡಿತಾ ಇದ್ದರೆ ತೊಂದರೆ ಆಗ್ತದೆ ಅನ್ನುವಂಥ ವಾದಗಳಿಗೋಸ್ಕರ ಒಂದಿಷ್ಟು ನಿಲ್ಲಿಸಿದ್ದೇವೆ. ಈಗ ನಮಗೆ ಕಲ್ಯಾಣಪುರದಲ್ಲಿರುವಂಥ ಅಂಡರ್ ಪಾಸ್ ಬಹುತೇಕ 90% ಮುಗಿತಾ ಬಂದಿದೆ. ಅದು ಮುಗಿದ ಕೂಡಲೇ ಅದನ್ನು ಪ್ರಾರಂಭ ಮಾಡ್ತೀವಿ. ಹಾಂ ಸರ್. ಅತಿ ನಿರೀಕ್ಷೆಯ ನಮ್ಮ ಇಂದ್ರಾಳಿಯ ರೈಲ್ವೆ ಮೇಲ್ಸೇತುವೆ ಜೋಡಣೆ ಮಾಡಲಿಕ್ಕೆ RDSO ಅವರಿಂದ ಅನುಮತಿ ಸಿಕ್ಕಿದೆ. ಭಾರತೀಯ ರೈಲ್ವೆ ಇಲಾಖೆಯಿಂದ ಲಕ್ನೋದ ಅಧಿಕಾರಿಗಳು ಬಂದು ಮೊನ್ನೆ ಪರಿಶೀಲನೆ ಮಾಡಿ ನಿನ್ನೆ ರಾತ್ರಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು 11:30 ಗಂಟೆಗೆ ಒಂದು ರೈಲು ಪಾಸ್ ಆದ ಕೂಡಲೇ ಈ ಜೋಡಣೆ ಕಾರ್ಯಗಳು ಮೂವ್ ಆಗಲಿಕ್ಕೆ ಪ್ರಾರಂಭ ಆಗಿದೆ. ನಾಳೆ ಬೆಳಿಗ್ಗೆ ಒಂದು 8-10 ಗಂಟೆ ಒಳಗೆ ಇದು ಆ ತುದಿಯನ್ನು ತಲುಪುತ್ತೆ. ಯಾಕೆಂದರೆ ರೈಲ್ವೆ ಹೋಗಿ ಕೆಲವು ರೈಲ್ವೆ ನಿಲ್ಲಿಸಬೇಕಾಗ್ತದೆ, ಕೆಲವು ರೈಲು ಪಾಸ್ ಆದ ನಂತರ ಪ್ರಾರಂಭ ಮಾಡಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ನಾಳೆ ಬೆಳಗ್ಗೆ ಒಂದು 8-10 ಗಂಟೆಗೆ ಆ ತುದಿ ತಲುಪುತ್ತೆ. ಆ ನಂತರ ಅಲ್ಲಿರುವಂಥ ಜೋಡಣೆ ಮಾಡುವಂಥ ಕ್ಲಿಪ್ಸ್ಗಳನ್ನು ತೆಗಿಲಿಕ್ಕೆ ಒಂದು 3-4 ದಿವಸಗಳು ಬೇಕು. ನಂತರ ಆಗ ದಂಡೆಯ ಮೇಲೆ ಇದನ್ನು ಜೋಡಣೆ ಮಾಡುವಂಥ ಕೆಲಸಗಳು ಆಗುತ್ತೆ. ಇದಾದ ನಂತರ ಒಂದು ಹಂತದ ಕಾಮಗಾರಿ ಮುಗಿಯುತ್ತೆ. ನಂತರ ಜೋಡಣೆ ಇದನ್ನು ಕಾಂಕ್ರೀಟ್ ಮಾತ್ರ, ರಸ್ತೆ ಮೇಲೆ ಕಾಂಕ್ರೀಟ್ ಮಾತ್ರ ಬಾಕಿ ಇರುತ್ತೆ. ಅದಕ್ಕೊಂದು ಸ್ವಲ್ಪ ದಿವಸಗಳು ಬೇಕು. ಅಂತೂ ಇದರ ಅಂತಿಮ ರೂಪ ಬಂದಿದೆ ಅಂತ ಹೇಳಲಿಕ್ಕೆ ಸಮಾಧಾನ ಇದೆ. ರೈಲ್ವೆ ಸಚಿವರಾದಂಥ ಅಶ್ವಿನಿ ವೈಷ್ಣವ್ ಅವರು ಮತ್ತು ಸೋಮಣ್ಣವರು ವಿಶೇಷವಾದಂಥ ಅಧಿಕಾರಿಗಳಿಗೆ ಭಾಳ ಗಟ್ಟಿಯಾಗಿ ಹೇಳಿ ಅನುಮತಿಯನ್ನು ನಿನ್ನೆ ಕೊಡಿಸಿದ್ದಾರೆ ಅಂತ ಹೇಳಲಿಕ್ಕೆ ಸಮಾಧಾನ.